ನಮಸ್ಕಾರ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪೂರ್ಣಿಮಾ. ದಸರಾ ಗಿಫ್ಟ್ ಕೊಟ್ಟಿದೆ ಕೇಂದ್ರ ಸರ್ಕಾರ. GST 2.0 ಇವತ್ತಿನಿಂದ ಆರಂಭ ಆಗಿರೋದು. ಇವತ್ತಿನಿಂದ GST 2.0 ಜಾರಿ. ಹಾಗಾದರೆ ಯಾವೆಲ್ಲ ವಸ್ತುಗಳ ಬೆಲೆಯಲ್ಲಿ ಇಳಿಕೆಯಾಗಿದೆ, ಎಷ್ಟು ಇಳಿಕೆಯಾಗಿದೆ, ಮಧ್ಯಮ ವರ್ಗದವರಿಗೆ ಯಾವ್ಯಾವ ವಸ್ತುಗಳ ಇಳಿಕೆ ಅನುಕೂಲಕರವಾಗಿದೆ ನೋಡಿ. ಸೆಪ್ಟೆಂಬರ್ 3ನೇ ತಾರೀಕು ಈ ನಿರ್ಧಾರವನ್ನ ತೆಗೆದುಕೊಂಡಿದ್ದು ಹಣಕಾಸು ಸಚಿವೆಯಾದಂತಹ ನಿರ್ಮಲಾ ಸೀತಾರಾಮನ್ ಅವರ ನೇತೃತ್ವದಲ್ಲಿ ಒಂದು ಸಭೆ ಮಾಡಲಾಗುತ್ತೆ. 56ನೇ GST ಕೌನ್ಸಿಲ್ ಸಭೆ, ಒಂದಷ್ಟು ಬದಲಾವಣೆಗಳನ್ನ ಮಾಡಲಾಗುತ್ತೆ. ಅವತ್ತು ತೆಗೆದುಕೊಂಡಂತಹ ನಿರ್ಧಾರ ಇವತ್ತಿನಿಂದ ಜಾರಿ ಆಗ್ತಾ ಇದೆ. ಒಟ್ಟು 4 ಸ್ಲ್ಯಾಬ್ ತೆರಿಗೆಗಳಲ್ಲಿ ಬದಲಾವಣೆ ಮಾಡಲಾಗಿದ್ದು, 5% ಮತ್ತೆ 16% ಅಂದ್ರೆ 18% ಎರಡೂ ಸ್ಲ್ಯಾಬ್ ತೆರಿಗೆ ಕೂಡ ಇರುತ್ತೆ. ಸುಮಾರು 375 ವಸ್ತುಗಳ ಬೆಲೆ ಇವತ್ತಿನಿಂದ ಕಡಿಮೆಯಾಗಲಿದೆ. ಹಾಗಾದ್ರೆ ಯಾವೆಲ್ಲ ವಸ್ತುಗಳ ಬೆಲೆ ಕಡಿಮೆಯಾಗುತ್ತೆ, ಎಷ್ಟು ಕಡಿಮೆಯಾಗುತ್ತೆ, ಮಧ್ಯಮ ವರ್ಗದವರಿಗೆ ಯಾವ ರೀತಿ ಉಪಯೋಗ ಆಗುತ್ತೆ, ಎಲ್ಲವನ್ನ ಕೂಡ ನೋಡ್ತಾ ಹೋಗೋಣ. ಯಾವೆಲ್ಲ ವಸ್ತುಗಳ ಬೆಲೆ ನೋಡಿ. ಇವತ್ತಿನಿಂದ ಔಷಧಿಯ ಮೇಲಿನ GST ದರವನ್ನ 12% 5% ಇಳಿಸಲಾಗಿದೆ. ಮುಂಚೆ ಎಷ್ಟಿತ್ತು? 12% ಇತ್ತು. ಆದರೆ ಇವತ್ತಿನಿಂದ ಕೆಲವೊಂದಿಷ್ಟು ಔಷಧಿಗಳ ದರ 5% ಇಳಿಕೆ ಮಾಡಲಾಗಿದೆ. ಖಂಡಿತವಾಗ್ಲೂ ಕೂಡ ಇದು ಒಳ್ಳೆ ಬೆಳವಣಿಗೆ. ಮತ್ತೆ ಎಷ್ಟೋ ಜನರಿಗೆ, ಕೋಟ್ಯಾಂತರ ಜನರಿಗೆ ಇದರಿಂದ ಉಪಯೋಗ ಕೂಡ ಆಗುತ್ತೆ. ಅದರ ಜೊತೆಗೆ ಕ್ಯಾನ್ಸರು, ಜೆನೆಟಿಕ್ಕು, ಅಪರೂಪದ ಕಾಯಿಲೆಗಳು, ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಸಂಬಂಧಪಟ್ಟಂತೆ ಒಟ್ಟು 36 ಔಷಧಿಗಳ GSTಯು 1% ಅಂದರೆ ಅದು ಕೂಡ ಇಳಿಕೆಯಾಗೋದು. GST ಇರೋದಿಲ್ಲ. ನನಗೆ ಹೇಳದ್ನಲ್ಲ, ಕೆಲವೊಂದಿಷ್ಟು ಕ್ಯಾನ್ಸರ್ ಇರ್ಬೋದು, ಜೆನೆಟಿಕ್ ಇರಬಹುದು, ಅಪರೂಪದ ಕಾಯಿಲೆಗಳಿರ್ಬೋದು, ಹೃದಯ ಸಂಬಂಧಿ ಕಾಯಿಲೆಗಳಿರ್ಬೋದು, ಇದಕ್ಕೆ ಸಂಬಂಧಪಟ್ಟಂತಹ 36 ಔಷಧಿಗಳ ಮೇಲೆ ಯಾವುದೇ ಕಾರಣಕ್ಕೂ ಕೂಡ GST ಇರೋದಿಲ್ಲ. ಇನ್ನು ಸಣ್ಣ ಕಾರುಗಳ ಮೇಲಿನ GSTಯನ್ನು 18% ಇಳಿಕೆ ಮಾಡಲಾಗಿದೆ. ಹಲವಾರು ಆಟೋಮೊಬೈಲ್ ಕಂಪನಿಗಳು ಈಗಾಗಲೇ ತಮ್ಮ ದರವನ್ನು ಕಡಿತ ಮಾಡೋದಕ್ಕೆ ಘೋಷಣೆ ಮಾಡಿದೆ. ಅಂದರೆ ಒಂದು 10 ಲಕ್ಷ ಒಳಗಡೆ ಯಾರೆಲ್ಲ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು ಕಾರನ್ನು ಪರ್ಚೇಸ್ ಮಾಡ್ತಾರೋ ಅವರಿಗೆ ಇದರಿಂದ ಬಹಳಷ್ಟು ಉಪಯೋಗ ಅಂತಾನೆ ಹೇಳಬಹುದು. ಜೊತೆಗೆ ದ್ವಿಚಕ್ರ ವಾಹನಗಳ ಮೇಲಿನ GST 18% ಇರುತ್ತೆ. ಅದರ ಜೊತೆಗೆ ಕೂದಲಿಗೆ ಹಾಕುವಂತಹ ಎಣ್ಣೆ ಇರ್ಬೋದು, ಸೋಪ್ಗಳು, ಶಾಂಪೂ, ಟೂತ್ ಬ್ರಷ್ಗಳು, ಪೇಸ್ಟು 5% GST ಇರುತ್ತೆ. ಅದೆಲ್ಲದರ ನಡುವೆ ಫೇಸ್ ಪೌಡರ್ ಇರ್ಬೋದು, ಶೇವಿಂಗ್ ಕ್ರೀಮ್ ಇರ್ಬೋದು, ಅದರ ಜೊತೆಗೆ ಫೋಮ್ನಂತಹ ವಸ್ತುಗಳು, ಆರೋಗ್ಯ ಕ್ಲಬ್ಬು, ಸಲೂನು, ಸ್ಪಾ, ಫಿಟ್ನೆಸ್ ಸೆಂಟರು, ಯೋಗ ಕೇಂದ್ರ, ಈ ಎಲ್ಲದರ ಮೇಲಿನ GSTಯು ಕೂಡ 5% ಇರುತ್ತೆ. ಇನ್ನು TV, AC, ಪಾತ್ರೆ ತೊಳೆಯುವಂತಹ ಯಂತ್ರ, ಮನೆ ತೊಳೆಯುವಂತಹ ಯಂತ್ರ, ಅದರ ಜೊತೆಗೆ ಎಲೆಕ್ಟ್ರಾನಿಕ್ ವಸ್ತುಗಳ ಬೆಲೆಯೂ ಕೂಡ ಕಡಿಮೆಯಾಗುತ್ತೆ. ಸಿಮೆಂಟ್ ಮೇಲಿನ GST ಅದು ಕೂಡ 28% ಇತ್ತು, ಅದು 18% ಇಳಿಸಲಾಗಿದೆ. ಹಾಗಾಗಿ ಸಿಮೆಂಟ್ ಬೆಲೆ ಕೂಡ ಇಳಿಕೆಯಾಗುತ್ತೆ ಇವತ್ತಿನಿಂದ. ಇನ್ನು ದಿನಬಳಕೆಯ ವಸ್ತುಗಳಾದಂತಹ ಬೆಣ್ಣೆ ಇರಬಹುದು, ತುಪ್ಪ ಇರಬಹುದು, ಪನ್ನೀರು, ಕೆಚಪ್ಪು, ಉಪ್ಪು, ಜಾಮು, ಡ್ರೈ ಫ್ರೂಟ್ಸು, ಕಾಫಿ, ಐಸ್ ಕ್ರೀಮ್ ಬೆಲೆ ಇದು ಕೂಡ ಇಳಿಕೆಯಾಗುತ್ತೆ. ಒಟ್ಟಾರೆ ಒಂದು ರೀತಿಯಲ್ಲಿ ಕೇಂದ್ರ ಸರ್ಕಾರದಿಂದ ದೇಶದ ಜನರಿಗೆ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು. ಸ್ವಲ್ಪ ಮಟ್ಟಿಗೆ ಮಧ್ಯಮ ವರ್ಗದ ಜನ, ಬಡವರ ಹೊರೆಯನ್ನ ಇಳಿಸಿದೆ. ಹಾಗಾಗಿ ಇಷ್ಟೆಲ್ಲ ವಸ್ತುಗಳ ಬೆಲೆ ಇವತ್ತಿನಿಂದ ಇಳಿಕೆ ಆಗ್ತಾ ಇದೆ.